ಹೇ ಗಾಯ್ಸ್, ಹೆಂಗದ್ರಿ ಎಲ್ಲರೂ? ಸೊ ಇವತ್ತಂದ್ರೂ ನನ್ನ ಒನ್ ಆಫ್ ಮೈ ಫೇವ್ರೆಟ್ ರೆಸಿಪೀಸ್ ಅನ್ಬೋದು. ಸ್ಪೆಗೆಟಿ ಮಾಡಾಕತ್ತೀನಿ. ಸೊ ಸ್ಪೆಗೆಟಿ ಮಾಡೋಕ್ಕಿಂತ ಮುಂಚೆ ಅದನ್ನು ಕುದಿಸ್ಕೋಬೇಕಾಗಿರ್ತೈತೆ. ಆ್ಯಂಡ್ ರೆಗ್ಯುಲರ್ ನೂಡಲ್ಸ್ಗಿಂತ ಒಂದು 5 ಮಿನಿಟ್ಸ್ ಜಾಸ್ತಿ ಕುದಿತೈತೆ ಅಷ್ಟೆ. ಸೊ ಒಂದು ಪಕ್ಕ ಅದನ್ನು ಕುದ್ಸಕ್ಕೆ ಇಟ್ಕೊಂಡು ಕಡಾಯಿನಾಗ ಜೀರಿಗೆ, ಕರಿಬೇವು ಆ್ಯಂಡ್ ಬೆಳ್ಳುಳ್ಳಿ ಹಾಕಿ ಫೈನ್ಲಿ ಚಾಪ್ ಮಾಡಿದ್ದ ಆನಿಯನ್ ಆ್ಯಂಡ್ ಟೊಮ್ಯಾಟೊ ಎಲ್ಲ ಫೈನ್ ಚಾಪ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಫ್ಲೇವರ್ಸ್ ಜಾಸ್ತಿ ಏನು ಕೊಟ್ಟಿಲ್ಲ. ಸಾಲ್ಟ್, ಕೊರಿಯಾಂಡರ್ ಪೌಡರ್ ಆ್ಯಂಡ್ ಖಾರ ಪುಡಿ ಇದಿಷ್ಟು ಚಲೋ ತನಕ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಅದು ಎಣ್ಣೆ ಮ್ಯಾಲೆ ತೇಲೋ ಮಟ್ಟ ಫ್ರೈ ಮಾಡ್ಕೋಬೇಕು. ಸೊ ಅವಾಗ ನಮ್ಗೆ ಏನದು ಟೇಸ್ಟ್ ಅನ್ನೋದು ಚಲೋ ಅನ್ನಿಸ್ತೈತೆ. ಆ್ಯಂಡ್ ರೆಗ್ಯುಲರ್ ಸಿಗ್ತೈತಲ್ಲ ನಮ್ಗೆ ಮ್ಯಾಗಿ ಮಸಾಲ, ಅದು ಅಂಗಡಿಯಾಗೆಲ್ಲ ಸಿಗ್ತೈತಲ್ಲ, ಅದು 5 ರೂಪೀಸ್ದು ಅದು ಯೂಸ್ ಮಾಡಿದೆ. ಅದು ಹಾಕ್ಕೊಂಡು ಆ್ಯಂಡ್ ಫುಲ್ ಪ್ಯಾಕೆಟ್ ಹಾಕ್ಕೊಂಡಿಲ್ಲ, ಹಾಫ್ ಪ್ಯಾಕೆಟ್ ಹಾಕ್ಕೊಂಡೆ ಅಷ್ಟೆ. ಅದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ಕಲಸಿದಾದ್ಮೇಲೆ ಅದು ಸ್ವಲ್ಪ ತಿಕ್ ಆಗ್ತೈತಲ್ಲ, ತಿಕ್ ಆದಮೇಲೆ ಸ್ವಲ್ಪ ಅದೇನು ಸ್ಪೆಗೆಟಿ ನಾನು ಸುಡಾಕತ್ತಿದ್ನಲ್ಲ ಅದರದ್ದು 2 ಸ್ಪೂನ್ ನೀರು ಹಾಕ್ಕೊತೀನಿ. ಕೊರಿಯಾಂಡರ್ನು ಇದ್ರಾಗ ಹಾಕ್ಕೊತೀನಿ, ಜಸ್ಟ್ ಟು ಎನ್ಹ್ಯಾನ್ಸ್ ದಟ್ ಫ್ಲೇವರ್. ಅದು ಸ್ವಲ್ಪ ಗಟ್ಟಿ ಆದ ತಕ್ಷಣ 2 ಸ್ಪೂನ್ ಅದ್ರಾಗಿಂದ ನೀರು ಹಾಕ್ಕೊತೀನಿ. ಸ್ಪೆಗೆಟಿ ಅದ್ರಾಗ ಸ್ಟಾಕ್ ಸುಡ್ತಾ ಇತ್ತಲ್ಲ ಅದ್ರಾಗಿಂದ ನೀರು ಹಾಕ್ಕೊಂಡು ಆಮೇಲೆ ಅದಕ್ಕೆ 1 ಸ್ಪೂನಷ್ಟು ಮೈದಾ ಹಾಕ್ಕೊತೀನಿ. ಇದು ಮಾತ್ರ ಆಪ್ಷನಲ್. ಮೈದಾ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಯಾಕಂದ್ರೆ ನಾನು ಅದು ಸ್ವಲ್ಪ ಸಾಸಿ ಟೆಕ್ಸ್ಚರ್ ಬರಬೇಕು ಅಂಥೇಳಿ ಹಾಕ್ಕೊಂಡಿದ್ದೆ. ಆ್ಯಂಡ್ ಇನ್ನೊಂದು ಸ್ಪೂನ್ ಅದು ತಿಕ್ ಅನ್ನಿಸ್ತಂತೇಳಿ ಇನ್ನೊಂದು ಸ್ಪೂನ್ ನೀರು ಹಾಕ್ಕೊಂಡು ಆ್ಯಂಡ್ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ಆ್ಯಂಡ್ ಕಲಿಸ್ಕೊಂಡಾದ್ಮೇಲೆ ಇದು ಮೆಯೋನೇಸ್ ಆ್ಯಂಡ್ ಕೆಚಪ್ ಹಾಕ್ಕೊಂಡು ಅದನ್ನು ಚಲೋ ತನಕ ಅದು ಕ್ರೀಮಿ ಟೈಪ್ ಕಾಣ್ತೈತೆ ನೋಡ್ರಿ, ಹಂಗೆ ಆಗೋ ಮಟ್ಟ ಸ್ವಲ್ಪ ಕಲಿಸ್ಕೊಂಡು ಒಂದು 2 ಮಿನಿಟ್ಸ್ ಹಂಗೆ ಅದು ಸ್ವಲ್ಪ ಕುದ್ದಾದ್ಮೇಲೆ ಆವಾಗ ನಮ್ಮ ಸ್ಪೆಗೆಟಿ ಚೆಕ್ ಮಾಡ್ಕೋಬೇಕು ಅದು ಕುದ್ದೈತಾ ಇಲ್ಲ ಅಂತ. ರೆಗ್ಯುಲರ್ ಯಾವಾಗಲೂ ಸೋಸ್ಕೊತಾರೆ ಸ್ಪೆಗೆಟಿನ. ನಾನು ಸೋಸಿಲ್ಲ, ಆ್ಯಕ್ಚುಲಿ ನಾನು ಸ್ವಲ್ಪ ನೀರು ಹಾಕಿದ್ನಲ್ಲ ಅದ್ರಾಗ, ಅದಕ್ಕೆ ಸೋಸಿಲ್ಲ. ನಾನು ಡೈರೆಕ್ಟ್ ಅದು ನಂಗೆ ಅದು ನೀರು ಬೇಕಂತ ಹೇಳಿ ಹಂಗೆ ಹಾಕಿದೆ. ಆ್ಯಂಡ್ ಹಿಂಗೆ ತಿಂದ್ರೆ ನಂಗೆ ಚಲೋ ಅನ್ನಿಸ್ತೈತೆ. ಹಂಗೆ ಡ್ರೈ ತಿನ್ನೋ ಮನ್ಸಾಗಿಲ್ಲ. ಹಿಂಗಿದ್ರೂ ಸ್ವಲ್ಪ ಅಂದ್ರೆ ಅದು ಸಾಸಿ ಇದ್ರೂ ಸ್ವಲ್ಪ ಚಲೋ ಅನ್ನಿಸ್ತೈತೆ. ಸೊ ನೀವು ಟ್ರೈ ಮಾಡಿರಿ ಸ್ಪೆಗೆಟಿನ, ಹೆಂಗೈತೆ ಅಂಥೇಳಿ ನಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಂಡ್ ಡೆಫಿನೆಟ್ಲಿ ಹೆಂಗೈತೆ ಅಂತ ಟ್ರೈ ಮಾಡಿ ತಿಳಿಸ್ರಿ ನಂಗೆ. ಬಾಯ್ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.